ಅಮೂಲ್ಯವಾದ ಒಂದು ಸಮಯವನ್ನು ಕೊಟ್ಟು ನಿಮಗೆ ಈಗಾಗಲೇ ಸಮಾಜ ವಿಷಯದಲ್ಲಿ ಕಾನೂನಿನ ಬಗ್ಗೆ ಬಹಳಷ್ಟಿದೆ. ಅದೇ ರೀತಿ ಶಾಲಾ ಸಂಸತ್ ಬಗ್ಗೆನೂ ನಾವು ಹೇಳಿವಿ. ಆಮೇಲೆ ಮಕ್ಕಳ ಹಕ್ಕುಗಳ ಕ್ಲಬ್ ಕೂಡ ಇದೆ ಸರ್. ನಮ್ಮ ಶಾಲೆಯಲ್ಲಿ ಸ್ಕೌಟ್ ಗೈಡ್ ಮತ್ತು ಸೇವಾದಳ ಕೂಡ ಇದೆ. ಅದೇ ರೀತಿಯಾಗಿ ನಾನು ಮಕ್ಕಳ ಬಗ್ಗೆ ಹೇಳಬೇಕು ಅಂತಂದ್ರೆ ನಿನ್ನೆ ಮೊನ್ನೆ ಒಂದೆರಡು ಘಟನೆಗಳು ಬಂದಿವೆ ಸರ್. ಮಕ್ಕಳು ಗಾಡಿ ತಗೊಂಡು ಸ್ಕೂಲ್ ಎದುರು ಬರ್ತಾರಂತೇಳಿ ಆ ಮಾಹಿತಿ ಗಮನಕ್ಕಿರಲಿ. ಆಮೇಲೆ ನನ್ನ ಒಂದು ಹತ್ರ ಈ ಒಂದು ಶಾಲಾ ಸಮಿತಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನನ್ನನ್ನೇ ಆ ಒಂದು ಸಮಿತಿಯ ಸದಸ್ಯರನ್ನಾಗಿನೂ ಕೂಡ ನೇಮಕ ಮಾಡಿದ್ದಾರೆ. ನನ್ನ ತರಗತಿಯಲ್ಲಿ ಹೇಳ್ತಿರ್ತೀನಿ ಮಕ್ಕಳಿಗೆ, ನೋಡ್ರಿ ನಿಮ್ಗ ಏನು ಬಾಲ್ಯ ವಿವಾಹ ಆದ್ರೆ ಏನಾಗ್ತದೆ, ನೀವು ಬೇರೆಯವ್ರ ಜೊತೆಗೆ ಹೋದ್ರೆ ಏನಾಗ್ತದೆ, ನೀವು ಚಾಕ್ಲೇಟ್ ಆಮಿಷಕ್ಕಾಗಿ ಮತ್ತೆ ಬ್ಯಾಡ್ ಟಚ್ ಗುಡ್ ಟಚ್ ಅಂದ್ರೆ ಏನು ಅಂತ ಕೂಡ ನಾವು ಸಂಕ್ಷಿಪ್ತವಾಗಿ ಹೇಳ್ತೀವಿ. ಆದ್ರೆ ಬಿ ಮಕ್ಕಳು, ಕೆಲವೊಂದು ಮಕ್ಕಳು, ಎಲ್ಲ ಮಕ್ಕಳು ಅಲ್ಲ, ಕೆಲವೊಂದು ಮಕ್ಕಳು ವರ್ತನೆ ಸರಿಯಾಗಿ ನಮ್ಮ ಮಕ್ಕಳದಂತ ಹೇಳಲ್ಲ ಸರ್. ಹೊರಗಡೆ ಬರುವಂತ ಮಕ್ಕಳು, ಈಗ ಹಳೆ ವಿದ್ಯಾರ್ಥಿಗಳಲ್ಲಿ ಇರ್ತಾರಲ್ಲ, ಅವರು ಹೇಳ್ಕೊಂಡು ಬರ್ತಿರ್ತಾರ. ನೀವು ನಂಬರ್ ಕೊಟ್ಟು ಹೋಗ್ರಿ. ನಾನು ಮತ್ತೆ ನಮ್ಮ ಶಾಲೆಯಲ್ಲಿ ಆ ಒಂದು ಸಲಹಾ ಸಮಿತಿ ಮಂಡಳಿ ಇದ್ದಿದ್ದು ಮಕ್ಕಳ ಗಮನಕ್ಕೆ ಇದ್ರು ಬಿ ಕೂಡ ಮಕ್ಕಳು ಕೆಲವೊಂದು ಸಲ ತಿಳಿಲಾರ್ದ ತಪ್ಪು ಮಾಡ್ತಾವ. ಅದಕ್ಕೆ ಫೋಕ್ಸೋ ಕಾಯ್ದೆ ಅನ್ನೋ ವಿಷಯದ ಬಗ್ಗೆ ತುಂಬಾ ವಿವರವಾಗಿ ನೀವು ಹೇಳಿದ್ರಿ. ಅದ್ರ ಜೊತೆಗೆ ನಾನೊಬ್ಬ ಸಾಹಿತಿ ಅಂತ ಹೇಳ್ಕೊಳ್ಳಕ್ಕೆ ಹೆಮ್ಮೆ ಅನ್ನಿಸ್ತದೆ ಸರ್. ನೀವು ಆಡಿರುವಂತ ಮಾತು ತುಂಬಾ ಮನಮುಟ್ಟಿತ್ತು. ಈಗಾಗಲೇ ನಾನು 9 ಪುಸ್ತಕಗಳನ್ನು ಬರೆದೇನೆ. ಇದರಲ್ಲಿ ಈಗ ನಮ್ಮ ಆಡ್ಗಿ ಗ್ರಾಮದ ಬಾವಿಗಳು ಮತ್ತು ಎಡೆಚರು ಅಂತ ಹೇಳಿ ಸಂಶೋಧನಾತ್ಮಕ ಪುಸ್ತಕಗಳಾಗಿ ಹೊರ ಬಂದಿವೆ ಸರ್. ಯಾಕಂದ್ರೆ ಸಾಹಿತಿಗಳಿಗೆ ಇನ್ನೊಬ್ಬರ ಎದುರು ವಿಷಯ ಹಂಚಿಕೊಂಡಾಗ ಖುಷಿ ಆಗೋದು. ಅಂತ ಒಳ್ಳೆ ವ್ಯಕ್ತಿಗಳು ಇವತ್ತು ನೀವು ಬಂದಿದ್ದಕ್ಕಾಗಿ ನಮ್ಮ ಶಾಲಾ ಪರವಾಗಿ, ನಮ್ಮೆಲ್ಲ ಶಿಕ್ಷಕರ ಬಳಗದ ಪರವಾಗಿ ಮತ್ತು ಮುದ್ದು ಮಕ್ಕಳಿಗೆ ಹೇಳೋದೇನೆಂದ್ರೆ, ಈ ಸಮವಸ್ತ್ರ ತುಂಬಾ ಗೌರವ ಕೊಡುವಂತ ಒಂದು ವಸ್ತ್ರ. ಅವರು ನಮ್ಮ ರಕ್ಷಣೆಗಾಗಿ ಇರುವಂತ ಮಹಾನ್ ವ್ಯಕ್ತಿಗಳು. ಅವರ ಒಂದು ಉಪಯೋಗ ಮನೆಯವರೆಗೂ ಬಂದಾಗ ಅವರನ್ನು ನೀವು ತಪ್ಪದೆ ಮನೆಯಲ್ಲಿ ನಡೆಯುತ್ತೆ. ಈಗ ಗಂಡ ಹೆಂಡತಿ ಜಗಳ ಆಗಿರ್ಬೋದು, ಬೇರೆ ಯಾವುದೇ ವಿಷಯ ಆಗಿರ್ಬೋದು, ಮುಕ್ತವಾಗಿ ಹಂಚಿಕೊಳ್ಳಕ್ಕೆ ನಮ್ಗೆ ವೇದಿಕೆಯನ್ನು ಒದಗಿಸಿಕೊಟ್ಟಾರ ಅಂತ ಹೇಳುತ್ತಾ ನನ್ನ ಒಂದು ಕಿರುಕಾಣಿಕೆಯನ್ನು ಅವರು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತೀನಿ. ಧನ್ಯವಾದಗಳು.